ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಇವತ್ತಿನ ಸಿನಿಮಾ, ಒಂದು ರಾತ್ರಿ ತನ್ನ ಮಗಳು ಕಾಣಿಸ್ತಿಲ್ಲ ಅಂತ ಶಿಫ್ಟ್ ಆಗ್ತಿರೋ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬರೋ ತಾಯಿ. ಮಗಳು ಕಾಣಿಸ್ತಿಲ್ಲ ಅಂತ ಅಳ್ತಿರೋ ತಾಯಿನೂ ಕಾಮಿಡಿ ಮಾಡ್ತಾಳೆ, ಸೀರಿಯಸ್ ಆಗಿ ಕಂಪ್ಲೇಂಟ್ ತೊಗೋಬೇಕಾದ ಪೊಲೀಸರು ಕಾಮಿಡಿ ಮಾಡ್ತಾರೆ. ಸರಿ, ಕಾಮಿಡಿ ಸಿನಿಮಾ ಅಂತ ಗೊತ್ತು, ಮುಂದೆ ಇದ್ದಿದ್ದೆ ಅಲ್ವಾ ಕಾಮಿಡಿ. ಸ್ವಲ್ಪ ಸೀರಿಯಸ್ ಆಗಿ ಸೀನ್ ಶುರು ಮಾಡಿ ಆಡಿಯನ್ಸ್ನ ಸ್ಟಾರ್ಟಿಂಗಿಂದನೂ ಎಂಗೇಜ್ ಮಾಡ್ಬೋದಲ್ವಾ. ಅಲ್ಲಿ ಕಾಮಿಡಿ, ಅಷ್ಟೊಂದು ಕ್ಯಾರೆಕ್ಟರ್ಸು, ಸ್ಟೇಷನ್ ಯಾಕೆ ಶಿಫ್ಟ್ ಆಗ್ತಿದೆ, ಅದಕ್ಕೇನಾದ್ರೂ ಕಾರಣ ಇರುತ್ತಾ ಅಂತ ಕಡೆಯವರೆಗೂ ಕಾದ್ರೂ ಉತ್ತರ ಸಿಗಲಿಲ್ಲ. ಕಾರಣನೇ ಇಲ್ಲದೆ ಮೊದಲನೇ ಸೀನ್ನೇ ಲೆಂತಿ ಸೀನ್ ಮಾಡಿ ಇಟ್ಟಿದ್ರು. ಆ್ಯಂಡ್ ದೆನ್ ನಮ್ಮ ಹೀರೋಗಳಿಗೆ ಈ ಬಿಲ್ಡಪ್ ಇಂಟ್ರೋ ಸಾಂಗ್ ಹುಚ್ಚು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸರಿ, ಇಂಟ್ರೋ ಬಿಲ್ಡಪ್ ಸಾಂಗ್ ಮಾಡೋ ಸಿನಿಮಾನ ಹೋಗಲಿ, ಇದು ಇಲ್ಲ. ಇಂಟ್ರೋ ಸಾಂಗ್ ಕಂಟೆಂಟ್ ಅಲ್ಲದಿದ್ರು, ಅಲ್ಲಿ ಸಾಂಗ್ಗೆ ಸ್ಪೇಸ್ ಇಲ್ದಿದ್ರು, ಆ ಇಂಟ್ರೋ ಬಿಲ್ಡಪ್ ಸಾಂಗ್ ಮಾಡೋಕ್ಕೇನೆ ಕ್ರಿಯೇಟಿವಿಟಿ ಎಲ್ಲ ಖರ್ಚು ಮಾಡಿ ಅವ್ರ ಇಂಟೆಲಿಜೆನ್ಸ್ ಎಲ್ಲ ಬಳಸಿ ಅದಕ್ಕೊಂದು ಸ್ಪೇಸ್ ಹೇಗಾದರೂ ಕ್ರಿಯೇಟ್ ಮಾಡ್ತಾರೆ. ಸರಿ, ಅದೆಲ್ಲ ಮುಗಿಸ್ಕೊಂಡು ಈ ಸಿನಿಮಾದ ಕತೆಗೆ ಬಂದರೆ, ಸಿನಿಮಾದ ಹೀರೋ ಅರುಣ ಅಂದರೆ ನೀನಾಸಂ ಸತೀಶ್ ಅವರು ತಮ್ಮ ತಾಯಿ ತೀರ್ಕೊಂಡ ದುಃಖದಲ್ಲಿದ್ದಾರೆ. ಆವಾಗ ಅವರನ್ನು ಹುಡ್ಕೊಂಡು ಬರೋ ತನ್ನ ಬಾಲ್ಯದ ಗೆಳೆಯರು ನೋಡಿ ಖುಷಿ ಆಗ್ತಾನೆ. ಆದರೆ ಆ ಬಾಲ್ಯದ ಗೆಳೆಯರ ಲೆಕ್ಕಾಚಾರನೇ ಬೇರೆ ಆಗಿರುತ್ತೆ. ಆ ಮನೆನ ಹೇಗಾದರೂ ಮಾರಿಸಿ ಅದರಲ್ಲಿ ಬರೋ ಕಮಿಷನ್ ಹಣನ ಹಂಚ್ಕೊಳ್ಳೋ ಲೆಕ್ಕಾಚಾರ ಅವ್ರದ್ದು. ಫ್ರೆಂಡ್ಸ್ ಎಲ್ಲ ಸೇರಿದ ಮೇಲೆ ಇನ್ನೇನು, ಆಗಷ್ಟೇ ಆ ಇಂಟ್ರೋ ಸಾಂಗಿಂದ ರಿಲ್ಯಾಕ್ಸ್ ಆಗೋಷ್ಟರಲ್ಲಿ ಇನ್ನೊಂದು ಪಾರ್ಟಿ ಸಾಂಗ್ ಬರುತ್ತೆ. ಸರಿ, ಹೇಗೋ ಅದನ್ನು ನೋಡಿಕೊಂಡು ತಡ್ಕೊಂಡು ಮುಂದುವರೆದ್ರೆ ಬಂದಿರೋ ಅಲ್ಲೊಬ್ಬ ಕ್ಯಾರೆಕ್ಟರ್ಗೆ ರಾತ್ರಿ ಏನೋ ಆಗಿ ಅಲ್ಲಿ ಸತ್ತಿರೋ ಅರುಣನ ತಾಯಿನೇ ದೆವ್ವ ಥರ ಕಾಣ್ತಾರೆ. ಮುಂದೆ ಆ ದೆವ್ವದ ಕಥೆನೇ ಹೇಳಿ ಮನೆ ಮಾರ್ಸೋಕ್ಕೆ ಸ್ಕೆಚ್ ಹಾಕಿ ಗೋಸ್ಟ್ ಪ್ರ್ಯಾಂಕ್ಸ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ದೆವ್ವ ಇರುತ್ತೆ. ಅರುಣಂಗೆ ವಿಷಯ ತಿಳಿಸಿದ್ರೆ ಅರುಣ ನಂಬಲ್ಲ. ಆ ಗ್ಯಾಪಲ್ಲಿ ಅರುಣ ತಾನು ಪ್ರೀತಿಸಿದ್ದ ಅಕ್ಷರ ರೋಲ್ ಮಾಡಿರೋ ರಚಿತಾ ರಾಮ್ನ ನೆನೆಸ್ಕೋತಾರೆ. ಇಬ್ಬರು ನೋಡ್ತಾರೆ, ಮಾತಾಡ್ತಾರೆ, ಲವ್ ಮಾಡ್ತಾರೆ. ಆಮೇಲೆ ಇನ್ನೇನು, ಹಾಕು ಒಂದು ಸಾಂಗು. ರಚಿತಾ ರಾಮ್ ಇರೋವಾಗ ಸಾಂಗ್ ಇಲ್ಲ ಅಂದ್ರೆ ಹೆಂಗ್ರೋ, ಇನ್ನು ಸರಿಯಾಗಿ ಕತೆನೇ ಶುರುವಾಗಿಲ್ಲ, ಆಗಲೇ 3 ಸಾಂಗ ಅಂತ ಸ್ವಲ್ಪ ತಾಳ್ಮೆ ಕೆಡುತ್ತೆ. ಸರಿ, ಸಾಂಗ್ ಚೆನ್ನಾಗಿತ್ತಲ್ವ ಅಂತ ಹೋಗ್ಲಿ ಅಂತ ಮುಂದುವರಿತೀವಿ. ಸೊ ಅಕ್ಷರ ಕ್ಯಾರೆಕ್ಟರ್ ಸತ್ತೋಗಿರೋ ಥರ ಆಡಿಯನ್ಸ್ನ ಫೂಲ್ ಮಾಡ್ತಾರೆ. ಮುಂದೆ ದೆವ್ವ ಯಾರು, ಸತ್ತಿರೋ ಅರುಣನ ತಾಯಿನ, ಅಕ್ಷರನ, ಇಲ್ಲ ಆರಂಭದಲ್ಲಿ ಕಾಣೆಯಾದ ಹುಡುಗಿನ, ಮತ್ತೆ ಯಾರೋನ ಅನ್ನೋದೇ ಕತೆ. ಇಂಟರ್ವಲ್ವರೆಗೂ ಮಾಮೂಲಿ ಹಳೆ ಸೆಟಪ್ನಲ್ಲೇ ಬೇಡ್ದಿರೋ ಸಾಂಗ್ಸ್ ಹಾಕ್ಕೊಂಡು ಈ ಕಾಲದಲ್ಲಿ ಕಾಮಿಡಿ ಕ್ರಿಯೇಟ್ ಮಾಡೋಕ್ಕೆ ಡೆತ್ ಫೋಟೋಗ್ರಾಫರ್ ಅಂತೆ, ಡಿಟೆಕ್ಟಿವ್ ಅಂತೆ, ಈ ಥರ ಅನಾದಿ ಕಾಲದ ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಸಿಲ್ಲಿ ಕಾಮಿಡಿ ಮಾಡಿಕೊಂಡು ಹೇಗೋ ಇಂಟರ್ವಲ್ವರೆಗೂ ಬಂದು ಇಂಟರ್ವಲ್ನಲ್ಲಿ ಸೀರಿಯಸ್ ಆಗಿ ಶಾಕ್ ಆಗೋ ಬ್ಯಾಂಕ್ ಕೊಡ್ತಾರೆ. ನಿಜವಾದ ದೆವ್ವ ಯಾರು ಅನ್ನೋ ಟ್ವಿಸ್ಟ್ ಸಖತ್ತಾಗೆ ಇತ್ತು, ಸಖತ್ತಾಗೆ ವರ್ಕೌಟ್ ಆಯಿತು. ಸರಿ, ಫಸ್ಟ್ ಹಾಫ್ ಹಾಳಾಗೋಗ್ಲಿ, ಆ ಬ್ಯಾಂಗಿಂದ ಎಲ್ಲ ಕ್ಷಮಿಸ್ಬಿಡೋಣ ಅಂತ ಕೂತ್ರೆ ಸೆಕೆಂಡ್ ಹಾಫ್ ಶುರು ಆಗುತ್ತೆ. ಆಲ್ರೆಡಿ ಇಂಟ್ರೋ ಆಗಿರೋ ಹುಡುಗಿನ ಮತ್ತೆ ಅದೇ ಹಳೆ ಟೆಂಪ್ಲೇಟೆಡ್ ಶಾರ್ಟ್ಸ್ ಬಿಲ್ಡಪ್ನ ಇಟ್ಕೊಂಡು ಮತ್ತೆ ಇಂಟ್ರೋ ಮಾಡ್ತಾರೆ. ಆ ಹುಡುಗಿ ನಮ್ಮ ಅದಿತಿ ಪ್ರಭುದೇವ. ಹೆಸರಲ್ಲಿ ಪ್ರಭುದೇವ ಬೇರೆ ಇದೆ. ಸೊ ಅದಿತಿಗೆ ಒಂದು ಸಾಂಗ್ ಇಲ್ಲ ಅಂದ್ರೆ ಹೇಗೆ? ಸರಿ, ಅದಿತಿ ಬೇಜಾರಾಗಿಲ್ಲ ಅಂದರೂ ಪ್ರಭುದೇವ ಸರ್ ಪಕ್ಕಾ ಬೇಜಾರಾಗ್ತಾರೆ. ಹಾಕು ಒಂದು ಸಾಂಗು, ಹೆಂಗ್ರೋ ಇದೆಲ್ಲ ಅನಿಸುತ್ತೆ. ಸರಿ, ರಚಿತಾಗೊಂದು ಸಾಂಗ್ ಬಂದಮೇಲೆ ಅದಿತಿಗೊಂದು ಬೇಡವಾ? ನ್ಯಾಯ ಅಂದರೆ ನ್ಯಾಯ. ನಮ್ಮ ಕನ್ನಡ ಇಂಡಸ್ಟ್ರಿ ರೈಟಿಂಗ್ದೇ ನ್ಯಾಯ, ಯಾರಿಗೂ ಅನ್ಯಾಯ ಮಾಡಲ್ಲ. ಸರಿ, ಅದಿತಿಗೋಸ್ಕರ ತಡ್ಕೊಂಡು ಕೂತ್ರೆ ಅದಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗೇ ಇಂಟ್ರೆಸ್ಟಿಂಗ್ ಆಗೋಯ್ತು. ಓಹೋ, ಫಸ್ಟ್ ಹಾಫಲ್ಲಿ ಕಳೆದೋಗಿರೋ ಸ್ಕ್ರಿಪ್ಟ್ ಪೇಪರ್ ಮತ್ತೆ ಸಿಕ್ಕಿರಬೇಕು, ಇನ್ಮೇಲೆಲ್ಲ ಚೆನ್ನಾಗಿರುತ್ತೆ ಅಂತ ಮೈ ಕೊಡ್ವಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಶೂಟಿಂಗಲ್ಲಿ ಏನಾಯಿತು, ಯಾರಿಂದ ಆಯಿತು, ಯಾವನ್ ಮತ್ತೆ ಪಾಪ ಸ್ಕ್ರಿಪ್ಟ್ ಪೇಪರ್ ಕಳೆದಾಕ್ಬಿಟ್ನೋ ಗೊತ್ತಿಲ್ಲ. ಆ ದೆವ್ವ ಬಂದು ಆ ದೆವ್ವ ಹೆಂಗಾಯಿತು ಅಂತ ಆ ದೆವ್ವ ಕತೆ ಹೇಳೋವಾಗ ಪಾಪ ಡೈರೆಕ್ಟರ್ ಇನ್ನೇನು ಮಾಡ್ತಾರೆ, ಹಾಕು ಒಂದು ಸಾಂಗು, ಹೇಗೂ ಮಾಡಿಸ್ಬಿಟ್ಟಿದ್ವಿ ಪ್ಯಾಥೋ ಸಾಂಗ್ನ ಅಂತೇಳ್ಬಿಟ್ಟು ಅಲ್ಲೊಂದು ಸಾಂಗ್ ಹಾಕ್ತಾರೆ. ಪಾಪ ಒಳ್ಳೆ ಸ್ಟೋರಿ ಲೈನ್ ಏನೋ ತೊಗೊಂಡಿದ್ದಾರೆ. ಕೇಳುವಾಗ ಈ ಲೈನು ಎಲ್ರಿಗೂ ಥ್ರಿಲ್ಲಿಂಗ್ ಆಗೇ ಅನಿಸುತ್ತೆ, ವರ್ಕ್ ಆಗುತ್ತೆ ಅಂತಲೇ ಅನಿಸುತ್ತೆ. ಆದರೆ ರೈಟಿಂಗ್ ಅಪ್ಡೇಟೆಡ್ ಆಗಿದ್ದರೆ, ಗ್ರಿಪ್ಪಿಂಗ್ ಆಗಿದ್ದರೆ, ಯಾವ ಅನಾವಶ್ಯಕ ಎಲಿಮೆಂಟ್ಸ್ ಇಲ್ಲದೆ ಫೋಕಸ್ಡ್ ಆಗಿದ್ದರೆ ಮಾತ್ರ ಇಂಥ ಕಂಟೆಂಟ್ಸ್ ವರ್ಕ್ ಆಗೋದು ಅಂತ ಇವರಿಗೆ ಯಾಕೆ ಗೊತ್ತಾಗಿಲ್ವೋ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ಏನಾದರೂ ರಪ್ ಅಂತ ಪಾಸ್ ಮಾಡಿಸ್ಬಿಟ್ರೆ, ಮಿಂಚು ಗುಡುಗು ಸೇರಿದ ಮ್ಯೂಸಿಕ್ ಬಾರಿಸ್ಬಿಟ್ರೆ, ಸಡನ್ನಾಗಿ ಕ್ಯಾಂಡ್ಲ್ ಆರಿಸ್ಬಿಟ್ರೆ, ಜಂಪ್ ಸ್ಕೇರ್ಸ್ ಮಾಡಿಬಿಟ್ರೆ ಹೆದರೋ ಕಾಲ ಇದಲ್ಲಪ್ಪ. ಇದೆಲ್ಲ ತುಂಬ ಹಳೇ ಟೆಂಪ್ಲೇಟು. ಸರಿ, ಒಂದೇ ಒಂದು ಸ್ಕೇರಿ ಕ್ರಿಯೇಟಿವ್ ಶಾಟ್ ಇದೆಯಾ? ಇಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್, ಸೌಂಡ್ ಡಿಸೈನಿಂಗ್ ಎಲ್ಲ ಔಟ್ಡೇಟೆಡ್. ಸುಮ್ಮನೆ ಅನಾವಶ್ಯಕವಾದ 3-4 ಸಾಂಗ್ಗಳಿಗೆ ಖರ್ಚಾದ ಬಜೆಟ್ನ ಸಿನಿಮಾ ಬೆಟರ್ ಮಾಡೋಕ್ಕಾದ್ರೂ ಬಳಸ್ಕೋಬೋದಿತ್ತು. ಆರಂಭದಲ್ಲಿ ಬರೋ ಸ್ಟೇಷನ್ ಸೀನ್ 2 ನಿಮಿಷದಲ್ಲಿ ಮುಗಿಸ್ಬೋದಿತ್ತು. ಅದರಲ್ಲಿ ಏನೂ ಇಲ್ಲ, ಜಸ್ಟ್ ಮಗಳು ಕಳೆದೋದು ಇನ್ಫಾರ್ಮೇಷನ್ ಅಷ್ಟೇ ಇರೋದು. ಅದಾದಮೇಲೆ ಹೀರೋ ಎಂಟ್ರಿ, ಬಿಲ್ಡಪ್ಗೆ ಸಾಂಗ್ ಕ್ರಿಯೇಟ್ ಮಾಡೋಕ್ಕೆ ಸೀನ್ಸು, ಸಾಂಗು ಅಂತ ಒಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ. 2 ಹೀರೋಯಿನ್ಗೆ ಒಂದೊಂದು ಸಾಂಗು ಮಾಡಿಸ್ಬಿಟ್ಟಿದ್ದೀವಿ ಅಂತ ಒಂದು ಪ್ಯಾಥೋ ಸಾಂಗು, ಬೇಡ್ದಿರೋ ಒಂದಷ್ಟು ಸೀನ್ಸು ಸೀಕ್ವೆನ್ಸ್ ಎಲ್ಲ ಕಟ್ ಮಾಡಿ ತಗೊಂಡಿರೋ ಕತೆಗೆ ಫೋಕಸ್ ಆಗಿ ರೈಟಿಂಗ್ ಮಾಡಿದರೆ, ರೈಟಿಂಗ್ ಗ್ರಿಪ್ಪಿಂಗಿಂದ ಫೋಕಸ್ಡ್ ಆಗಿ ಎಲ್ಲೂ ಬೋರ್ ಹೊಡಿದೆ. ಕಂಟೆಂಟ್ ಚೆನ್ನಾಗಿರೋದ್ರಿಂದ ಖಂಡಿತ ಸಿನಿಮಾನೂ ಗೆಲ್ತಿತ್ತು, ಹೀರೋನೂ ಗೆಲ್ತಿದ್ರು, ಪ್ರೊಡ್ಯೂಸರ್ ಕೂಡ ಗೆಲ್ತಿದ್ರು. ಹೀರೋಗೋಸ್ಕರ, ಹೀರೋಯಿನ್ಗೋಸ್ಕರ, ಪ್ರೊಡ್ಯೂಸರ್ಗೆ ಸಾಂಗ್ ಇಷ್ಟ ಅಂತ ಪ್ರೊಡ್ಯೂಸರ್ಗೋಸ್ಕರ ಸಿನಿಮಾ ಬರೆಯೋದನ್ನು ಇನ್ಮೇಲೆ ದಯವಿಟ್ಟು ನಿಲ್ಲಿಸ್ಬಿಡಿ. ಸಿನಿಮಾ ಈ ಹಳೆ ಟೆಂಪ್ಲೇಟ್ಗಳನ್ನೆಲ್ಲ ದಾಟಿ ಎಲ್ಲೋ ಹೊರಟೋಗಿದೆ. ದಯವಿಟ್ಟು ಕೂತು ಇತ್ತೀಚೆಗೆ ಸೂಪರ್ ಹಿಟ್ ಆದ ಮೀಡಿಯಂ ಬಜೆಟ್ನ ಎಲ್ಲ ಭಾಷೆ ಸಿನಿಮಾಗಳನ್ನ ಕೂತು ನೋಡಿ, ಆ ರೈಟಿಂಗ್ನ ಅನಲೈಸ್ ಮಾಡಿ, ಸ್ಟಡಿ ಮಾಡಿ, ನೀವು ಮಾಡಿರೋ ಥರ ಇದೆಯಾ ಅಂತ ನೋಡಿ. ಇವತ್ತಿಗೆ ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ತೀರಾ ಬೇಸಿಕ್ಸು. ಸಿನಿಮಾ ಎಲ್ಲ ಸರಿ ಇದ್ದು ಬೇರೆ ಬೇರೆ ಕಾರಣಗಳಿಗೆ ಸೋತ್ರೂ ಪರವಾಗಿಲ್ಲ, ಆದರೆ ಒಳ್ಳೆ ಕಂಟೆಂಟ್ ತೊಗೊಂಡು
ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ರೈಟಿಂಗ್ನಲ್ಲಿ ಸೋಲಿಸಿ ಆಲ್ರೆಡಿ ಸೋತಿರೋ ಸಿನಿಮಾನ ಅಷ್ಟು ಖರ್ಚು ಮಾಡಿ ಸೋತಿರೋ ಸಿನಿಮಾನ ಮತ್ತೆ ಸೋಲಿಸ್ಬೇಡಿ. ಸತೀಶ್ ನೀನಾಸಂ ಅವರಂಥ ಒಳ್ಳೆ ಆ್ಯಕ್ಟರ್ಸು ಇನ್ನು ಮುಂದೆ ಬರೀ ಕತೆ ಕೇಳಿ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂತ ಸಿನಿಮಾ ಮಾಡೋದನ್ನು ಬಿಟ್ಟು ಸ್ಕ್ರಿಪ್ಟ್ ಆದಮೇಲೆ ಸ್ಕ್ರಿಪ್ಟ್ ಓದಿ ಅದು ಪಕ್ಕಾ ಇದೆ ಅಂತ ಗೊತ್ತಾದಮೇಲೆ ಸಿನಿಮಾ ಒಪ್ಕೊಬೇಕು. ಸ್ಕ್ರಿಪ್ಟ್ ಓದಿ ಇವತ್ತಿಗೆ ವರ್ಕ್ ಆಗೇ ಆಗುತ್ತೆ ಅನ್ನೋ ಜಜ್ಮೆಂಟ್ ಬರೋಕ್ಕೆ ಮೊದಲು ಅವರು ಇವತ್ತಿನ ಸಿನಿಮಾ ಕಲಿಬೇಕು. ಇನ್ನು ಮುಂದೆ ಆದರೂ ಸ್ವಲ್ಪ ಸೀರಿಯಸ್ ಆಗಿ ವರ್ಲ್ಡ್ ಸಿನಿಮಾಗಳು ನೋಡಿ ಇವತ್ತಿನ ಸಿನಿಮಾ ಏನಾಗಿದೆ, ರೈಟಿಂಗ್ ಹೇಗಿರಬೇಕು ಅಂತ ಸ್ವಲ್ಪ ಅಭ್ಯಾಸ ಮಾಡಬೇಕು. ವರ್ಲ್ಡ್ ಸಿನಿಮಾ ನೋಡೋಕ್ಕಾಗಲಿಲ್ಲ ಅಂದರೆ ಕಡೆ ಪಕ್ಷ ಪಕ್ಕದಲ್ಲಿರೋ ಮಲಯಾಳಂ ಸಿನಿಮಾ ಅದ್ರ ನೋಡಿ ತಿಳ್ಕೊಬೇಕು. ಲಾಸ್ಟ್ ಇಯರ್ ಮಲಯಾಳಂನಲ್ಲಿ ರೋಮಾಂಚಮ್ ಅನ್ನೋ ಹಾರರ್ ಕಾಮಿಡಿ ಬಂತು. ಇವತ್ತಿಗೆ ಹಾರರ್ ಕಾಮಿಡಿ ಅಂದರೆ ಹೇಗಿರಬೇಕು, ರೈಟಿಂಗ್ ಎಷ್ಟು ಮೆಚ್ಯೂರ್ಡ್ ಆಗಿರಬೇಕು, ಎಷ್ಟು ರಿಯಲಿಸ್ಟಿಕ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಆ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಇವತ್ತಿನ ಸ್ಕ್ರಿಪ್ಟ್ ಬಗ್ಗೆ ಪಕ್ಕಾ ನಾಲೆಜ್ ಇರೋ ಯಾರಾದರೂ ಒಬ್ಬರನ್ನ ಜೊತೆಲಿ ಇಟ್ಕೊಂಡ್ರೆ ಒಳ್ಳೆಯದು. ಏನಿಯವು ಒಂದೊಳ್ಳೆ ಕಂಟೆಂಟ್ನ ಸರಿಯಾಗಿ ಬರೀದೆ, ಇವತ್ತಿನ ಸ್ಕ್ರಿಪ್ಟ್ ಹೇಗಿರಬೇಕು ಅಂತ ಗೊತ್ತಿಲ್ಲದೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು, ಅವರ ಕೈಯಾರ ಅವರೇ ಸಿನಿಮಾನ ಹಾಳು ಮಾಡಿಕೊಂಡ್ರು. ಇನ್ನು ಆಡಿಯನ್ಸ್ನ ದಯವಿಟ್ಟು ದೂರಬೇಡಿ. ಸಿನಿಮಾ ಚೆನ್ನಾಗಿದ್ದರೆ ನಮ್ಮ ಆಡಿಯನ್ಸ್ ಖಂಡಿತ ನೋಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.